ನೋಟಕ್ಕೆ ಒತ್ತಿದ್ರೆ ಅದು ಬಿಜೆಪಿ ಅವರಿಗೆ ಬೀಳ್ತದೆ ಅಂತ ಹೇಳಿ, ಬಿಜೆಪಿ ಅವರು ಹೇಳ್ತಾರೆ ನೋಟಕ್ಕೆ ಒತ್ತಿದ್ರೆ ಅದು ಕಾಂಗ್ರೆಸ್ನವರಿಗೆ ಹೋಗ್ತದೆ ಅಂತ ಹೇಳಿ. ನಾನು ಹೇಳೋದು ಅದು ನೋಟಕ್ಕೆ ಒತ್ತಿದ್ದು ಕಾಂಗ್ರೆಸ್ಗೆ ಬಿಜೆಪಿಗೆ ಸಮಾನವಾಗಿ ಹೋಗ್ತದಲ್ಲ. ಹಾಗಾದ್ರೆ ಎಲ್ಲರೂ ನೋಟಕ್ಕೆ ಒತ್ತಿ, ಎಲ್ಲರೂ ನೋಟಕ್ಕೆ ಒತ್ತಿ. ಕಾಂಗ್ರೆಸ್ನವರು ಹೇಳುದು ನೋಟಕ್ಕೆ ಒತ್ತಿದ್ರೆ ಬಿಜೆಪಿಗೆ ಹೋಗ್ತದೆ ಅಂತ ಹೇಳಿ, ಬಿಜೆಪಿ ಅವರು ಒತ್ತುದು ಹೇಳೋದು ನೋಟಕ್ಕೆ ಒತ್ತಿದ್ರೆ ಕಾಂಗ್ರೆಸ್ಗೆ ಹೋಗುದು. ಬೇಡಪ್ಪ, ನೋಟಕ್ಕೆ ಒತ್ತಿದ್ರೆ ಯಾರ್ಯಾರಿಗೆ ಬೇಕು ಬಾಲಾಗಿ ಹೋಗ್ತದಲ್ಲ. ಹಾಗೆ ಆಗ್ಬೇಕಿದ್ರೆ ಅದನ್ನು ಮಾಡ್ಬೋದು. ಮತ್ತೊಂದು ಹೇಳ್ತಾರೆ, ಇವತ್ತು ರಾಜಕೀಯ ಪಕ್ಷಗಳು ಇದನ್ನೆಲ್ಲ ಯಾಕೆ ವೇಸ್ಟ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, 76 ವರ್ಷದಲ್ಲಿ ನಮ್ಮನ್ನು ಆಡಳಿತ ಮಾಡಿದಂತ ಎಲ್ಲಾ ರಾಜಕೀಯ ಪಕ್ಷಗಳ ಮುಖವಾಡ ಕಲಚಿ ಬೀಳ್ತದೆ. ಆ ಧರ್ಮಸ್ಥಳ ಗ್ರಾಮದಲ್ಲಿ 76 ವರ್ಷಗಳಿಂದ ನಮ್ಮ ಸಂಘಟನೆಯ ಅಧ್ಯಕ್ಷರೊಂದಷ್ಟು ಮಾಹಿತಿಗಳನ್ನು, ವಿಶೇಷವಾಗಿ 2024ನೇ ಈ ಒಂದು ಮಹಾ ಚುನಾವಣೆ ನಮ್ಮೆಲ್ಲರಿಗೆ, ನಮ್ಮ ತುಳುನಾಡಿನ ದೈವ ದೇವರುಗಳ ಹಾಗೂ ಮತದಾರರ ಸತ್ಯದ, ಧರ್ಮದ, ನ್ಯಾಯದ ಪರವಾದ ಮತದಾನ ಮಾಡುವ ಮುಖಾಂತರ ಕಳೆದ 12 ವರ್ಷಗಳಿಂದ ನಾವು ಏನು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ, ಆ ಹೋರಾಟಕ್ಕೆ ಯಾರಿಂದಲೂ ಸಾಧ್ಯವಾಗದ, ನ್ಯಾಯ ಕೊಡಿಸಲು ಆಗದ, ತೀರ್ಮಾನ ಮಾಡಲು ಆಗದ, ಸತ್ಯವನ್ನು ಹೇಳಲು ಕೇಳಲು ಆಗದಂತ ಜನರಿಗೆ ಈ ಸಲದ ಒಂದು ಮಹಾ ಚುನಾವಣೆ ನೋಟಾ ಓಟಿನ ಮುಖಾಂತರ ಮತದಾನವನ್ನು ಮಾಡಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ತೆಗೊಳ್ಳುವಂತ ಒಂದು ನೋಟಾ ಓಟಿನ ಒಂದು ಬೇಟೆಗಾಗಿ ನಾವು ಈ ಒಂದು ಬಹಿರಂಗವಾಗಿ ನೋಟಕ್ಕೆ ಮತದಾನವನ್ನು ಕೇಳ್ತಿದ್ದೇವೆ. ನಾವು ಯಾತಕ್ಕಂತ ಹೇಳಿದ್ರೆ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಎಲ್ಲಿಯೂ ಇಷ್ಟು ದೊಡ್ಡ ಹೋರಾಟಗಳನ್ನು ನಡೆದದ್ದು ಎಲ್ಲಿ ಕಾಣುವುದಿಲ್ಲ. ನಾವು ಸೌಜನ್ಯಳಿಗೆ ಹಿಂದೆ ಸೌಜನ್ಯಳ ಅತ್ಯಾಚಾರ ಕೊಲೆ ಆದ ಮೇಲೆ ಎಷ್ಟೋ ಹೆಣ್ಮಕ್ಳ ಅತ್ಯಾಚಾರ ಕೊಲೆಗಳಾಗಿದೆ. ಆದರೂ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಜೀವಂತ ಇರುವಂತ ಒಂದೇ ಒಂದು ಹೋರಾಟ ನಮ್ಮ ರಾಜ್ಯದ ಬೆಳ್ತಂಗಡಿ ತಾಲೂಕಿನ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಅನ್ನುವ ಪ್ರಸಿದ್ಧ ಜಾಗದಲ್ಲಿ ಅಪ್ರಾಪ್ತ ಹೆಣ್ಣು ಮಗಳ ಅತ್ಯಾಚಾರ ಹಾಗೂ ಕೊಲೆಯನ್ನು ಖಂಡಿಸಿ ಕಳೆದ 12 ವರ್ಷಗಳಿಂದ ಹೋರಾಟವನ್ನು ಮಾಡ್ತಿದ್ದೇವೆ. ಈ ಹೋರಾಟಕ್ಕೆ ತನಕ ಜಯ ಸಿಗಲಿಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇ ಅನ್ನುವಂತಹ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಜೆಡಿಎಸ್ ಇರಬಹುದು, ಎಸ್ಡಿಪಿ ಇರಬಹುದು, ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇ ನಾಣ್ಯದ ಮುಖಗಳು, ಒಂದೇ ನಾಣ್ಯದ ಮುಖಗಳು. ಅದರಲ್ಲಿ ವ್ಯತಿರಿಕ್ತವಾದಂತ ಹೇಳಿಕೆಗಳೇ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಒಬ್ಬ ರಾಜಕೀಯ ಪಕ್ಷದವರು ಮುಂದೆ ಬಂದು ಈ ಮಗುವಿಗೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿ ಈ 12 ವರ್ಷದಲ್ಲಿ ಒಬ್ಬ ರಾಜಕೀಯ ಪಕ್ಷದ ನಾಯಕನೇ ಹೇಳಿಲ್ಲ. ಈ ದೇಶವನ್ನು ಆಳಿದಂತಹ, ಈ ರಾಜ್ಯವನ್ನು ಮುನ್ನಡೆಸಿದಂತಹ ಯಾವ ರಾಜಕೀಯ ಪಕ್ಷಗಳು ತನಕ ಬಂದು ಸೌಜನ್ಯ ಅನ್ನುವಂತ ಮಗುವಿಗೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದ್ರೆ ಯಾವುದಾದ್ರೂ ಮಾಧ್ಯಮದಲ್ಲಿ, ಯಾವುದಾದ್ರೂ ನಾಯಕರು ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ನಾವು ಮಾತಾಡಬಹುದಾ? ಎಲ್ಲಿಯಾದ್ರೂ ಅಂತ ಉದಾಹರಣೆಗಳಿದ್ದಾವ? ಯಾತಕ್ಕೋಸ್ಕರ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ, ದೇಶದಲ್ಲಿ ಆದಂತಹ ಕೊಲೆ, ಅತ್ಯಾಚಾರ ಪ್ರಕರಣಗಳು, ಗ್ಯಾಂಗ್ ರೇಪುಗಳೇನು ಕಮ್ಮಿ ಇದೆಯಾ? ಕಮ್ಮಿ ಇಲ್ಲ. ಯಾಕೆ ಧರ್ಮಸ್ಥಳಕ್ಕೆ ಆದಂತಹ ಕೊಲೆ ಪ್ರಕರಣಗಳಿಗೆ ನ್ಯಾಯ ಸಿಗುವುದಿಲ್ಲ? ಪದ್ಮಾವತಲ್ಲಿಂದ ಹಿಡಿದು ವೇದವಲ್ಲಿ ಇರಬಹುದು, ಆನೆ ಮಾವುತ, ಯಮುನಾ ಡಬಲ್ ಮಾಲ್ರೆ ಇರಬಹುದು, ಸೌಜನ್ಯ ಪ್ರಕರಣ ಇರಬಹುದು, ಇನ್ನು ಹಲವಾರು ಸಾವಿರಾರು ಹೆಣ್ಣು ಮಕ್ಕಳ, ಅಪ್ರಾಪ್ತ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣ ಧರ್ಮಸ್ಥಳ ಗ್ರಾಮದಲ್ಲಿ ಯಾಕೆ ಈ ರಾಜಕೀಯ ಪಕ್ಷದವರು ಮುಖ ಬಿಚ್ಚುವುದಿಲ್ಲ? ಯಾಕೆ ಬಾಯಿ ಬಿಡುವುದಿಲ್ಲ? ಯಾಕೆ ಅತ್ಯಾಚಾರಿಗಳು ಸಿಗುವುದಿಲ್ಲ? ಯಾಕೆ ಅಲ್ಲಿ ಕೇಸುಗಳು ದಾಖಲಾಗುವುದಿಲ್ಲ? ಇದನ್ನು ಪ್ರಶ್ನೆ ಮಾಡಿದ ರಾಜಕೀಯ ವ್ಯಕ್ತಿಗಳು ಏನ್ ಹೇಳ್ತಾರೆ? ಓಟಿಗೋಸ್ಕರ ತೇಜೋವಧೆ ಮಾಡ್ತಾರೆ, ಅಲ್ಲಿ ದುಡ್ಡು ತಗೊಳ್ತಾರೆ,
ಇಲ್ಲು ದುಡ್ಡು ತಗೊಳ್ತಾರೆ. ನೀವು ಮಾಡುವಂತ ವ್ಯಭಿಚಾರಗಳಿಗೆ ನಮ್ಮನ್ನು ಯಾಕೆ ಬಲಿಪಶು ಮಾಡ್ತೀರಿ ನೀವು ರಾಜ್ಯಕ್ಕೆ ವ್ಯಕ್ತಿಗಳೇ? ನಾವು ನೋವಿನಿಂದ ಕೇಳುವಂತದ್ದು, ನಾವು ಒಂದು ಮಗುವಿಗೆ ಆದಂತ ನೋವನ್ನು ಕೇಳುವುದು. ಇವತ್ತು ಹೇಳುವಂತದ್ದು, ನಾವು ಕಳೆದ 40, ನನಗೆ ಈಗ 56 ವರ್ಷ, ಕಳೆದ 16 ವರ್ಷದ ವಯಸ್ಸಿನಲ್ಲಿ ಇರುವಾಗಲೇ ನಾವು ಈ ಸನಾತನ ಹಿಂದೂ ಧರ್ಮಕ್ಕೆ ಹೋರಾಟಕ್ಕೆ ಧುಮುಕಿದವರು. ಈ ತಾಲೂಕಿನ ಜನತೆಗೆ ಪರಿಯಾಗಿ ನಾನು ಬೇಡಿಕೊಳ್ಳುವಂಥದ್ದು, ಎಲ್ಲ ವರ್ಗದ, ಎಲ್ಲ ಮತದ, ಎಲ್ಲ ಜಾತಿಯ ಜನಗಳಿಗೆ ಗೊತ್ತಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಈ ಸನಾತನ ಹಿಂದೂ ಧರ್ಮಕ್ಕೋಸ್ಕರ ಏನು ಹೋರಾಟ ಮಾಡಿದ್ದಾನೆ, ಎಷ್ಟು ಕೇಸು ಹಾಕಿಕೊಂಡಿದ್ದಾನೆ, ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ದಾನೆ, ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ ನಾವು ಜೈಲಿನ ಕಂಬಿಗೆ ಹಿಂದೆ ಹೋಗಿ ಬಂದವರು, ಯಾರನ್ನು ಅತ್ಯಾಚಾರ ಮಾಡಿ ಅಲ್ಲ. ನೆನಪಿರ್ಬೇಕು, ಈ ತಾಲೂಕಿನ ಬಿಜೆಪಿಯ ಅಧ್ಯಕ್ಷರಿಗಿಂತ ಹಿಡಿದು ಅತ್ಯಾಚಾರ ಮಾಡಿ ಜೈಲಿಗೆ ಹೋದವರಿದ್ದಾರೆ. ನಾವು ಹೇಳುವಂಥದ್ದು ಒಂದು ಪಕ್ಷ ಅಲ್ಲ, ಕಾಂಗ್ರೆಸ್ ಇರ್ಬೋದು. ಕಾಂಗ್ರೆಸ್ ಇವತ್ತು ಏನ್ ಮಾಡಿದೆ? ಕಳೆದ 65 ವರ್ಷಗಳಿಂದ ಇದೇ ಅತ್ಯಾಚಾರಿ ಮತ್ತು ಅವರನ್ನು ಸಾಕುವಂತ ಕಾಮಂದರನ್ನು ರಕ್ಷಿಸಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಅದೇ ರೀತಿ ಈಗ ಅಧಿಕಾರ ಮಾಡುವಂತ ಬಿಜೆಪಿ ಪಕ್ಷ ಇವರು ಮಾಡಿದ ಪಾಪದ ಕೂಪಕ್ಕೆ ನಮ್ಮನ್ನು ಯಾಕೆ, ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿದಂತಹ ನಾಯಕರುಗಳನ್ನು ಯಾಕೆ ದೂಷಣೆ ಮಾಡ್ತೀರಿ? ಈ ದಕ್ಷಿಣ ಜಿಲ್ಲೆಯಲ್ಲಿ ಸನಾತನ ಹಿಂದೂ ಧರ್ಮದ ಪರವಾಗಿ ಕೆಲಸ ಮಾಡಿದಂತ ಎಷ್ಟು ಕಾರ್ಯಕರ್ತರನ್ನು, ನಾಯಕರನ್ನು ನೀವು ಕೊಲೆ ಮಾಡಿಸಿದ್ದೀರಿ. ನೀವು ಯಾತಕ್ಕೋಸ್ಕರ ಮಾಡಿಸಿದ್ದೀರಿ? ಒಬ್ಬನೇ ಒಬ್ಬ ಸನಾತನ ಹಿಂದೂ ಧರ್ಮಕ್ಕೆ ಕೆಲಸ ಮಾಡಿದಂತ ಒಬ್ಬನೇ ಒಬ್ಬ ನಾಯಕನಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಹುಟ್ಟುಕೊಂಡಿದ್ದಾನ? ಎಲ್ಲಾದ್ರೂ ಇದೆಯಾ? ಯಾರು ಈ ಕಾಮುಕರ ದುಡ್ಡಿನ ಬೇಟೆಗಾಗಿ, ಆಮಿಷಕ್ಕಾಗಿ ಒಳಗಾಗಿ ಯಾರು ಅತ್ಯಾಚಾರಿಗಳ ಪರವಾಗಿ ನಿಲ್ತಾರೆ, ಅವರೇ ಇವತ್ತು ರಾಜಕೀಯದ ಪ್ರಮುಖ ನೇತಾರರಾಗಿದ್ದಾರೆ, ಎಂಎಲ್ಎಗಳಾಗಿದ್ದಾರೆ, ಸಂಸದರಾಗಿದ್ದಾರೆ, ಸಚಿವರುಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಇದನ್ನು ಕೇಳಿದ್ರೆ ನೋವಾಗ್ತದೆ ನಿಮ್ಗೆ? ನೋವಾಗ್ತದ? ನಮ್ಮನ್ನು ಟೀಕೆ ಮಾಡ್ತೀರಿ. ಯಾವ ಕಾರಣಕ್ಕೆ ಟೀಕೆ ಮಾಡ್ತೀರಿ? ಒಂದು ಉದಾಹರಣೆಯನ್ನು ಮುಖಾಮುಖಿಯಾಗಿ ಬಂದು ಕೊಡಿ. ಎಲ್ಲೋ ಫೇಕ್ ಐಡಿಗಳಲ್ಲಿ ಬೊಗಳೆ ಬಿಡುವುದಲ್ಲ ಪಾಪಿಗಳೇ ನೀವು. ಅಲ್ಲ, ನೀವು ಸನಾತನ ಹಿಂದೂ ಧರ್ಮದ ನ್ಯಾಯ ಪ್ರಕಾರ ಅಪ್ಪನಿಗೆ ಹುಟ್ಟಿದ್ದಾದ್ರೆ ಬನ್ನಿ, ಚರ್ಚೆಗೆ ಬನ್ನಿ. ನೀವು ಚರ್ಚೆಗೆ ಬನ್ನಿ. ಬಿಜೆಪಿಯ ನಾಯಕರಾಗಿರ್ಬೋದು, ಕಾಂಗ್ರೆಸ್ಸಿನ ನಾಯಕರಾಗಿರ್ಬೋದು, ಯಾವುದೇ ಪಕ್ಷದ ನಾಯಕರಾಗಿರ್ಬೋದು, ನಮ್ಮಿಂದ ಈ ಸಮಾಜಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಈ ದೇಶಕ್ಕೆ, ಈ ತಾಲೂಕಿಗೆ, ಈ ಜಿಲ್ಲೆಗೆ ಏನಾದರೂ ನಮ್ಮಿಂದ ತೊಂದರೆ ಆದ್ರೆ ಒಂದು ಭಾಗವನ್ನು ನಮ್ಮ ಮುಂದೆ ನೀವು ದಾಖಲೆ ಸಮೇತ ಇಟ್ಟು ಮಾತಾಡಿ. ಅರೆ, ನೀವು ಮಾಡಿದಂತಹ ಪಾಪದ ಕೂಪಗಳಿಗೆ ನಮ್ಮನ್ನೇಕೆ ಬಲಿ ಕೊಡ್ತೀರಿ? ಅರೆ, ಅತ್ಯಾಚಾರಿಗಳಂತ ಪಾಪಿಗಳ ಜೊತೆ ಕೈ ಜೋಡಿಸಿದವರು ನೀವು ಪಾಪಿಗಳು. 12 ವರ್ಷದಲ್ಲಿ ಒಂದು ಮಗುವಿಗೆ ನ್ಯಾಯ ಕೊಡ್ಲಿಕ್ಕೆ ಆಗದಂತ ರಾಜಕೀಯ ಪಕ್ಷಗಳು ಏನು ಇವತ್ತು ನಮ್ಮನ್ನು ಆಡಳಿತ ಮಾಡ್ತವೆ? ಯಾವ ರೀತಿಯ ಜನಗಳಿಗೆ ಏನು ಕೊಡ್ಲಿಕ್ಕೆ ಸಾಧ್ಯವುದು? ಇವರಿಂದ ಏನು ಅಪೇಕ್ಷೆ ಪಡಬಹುದು ಈ ಜನಗಳು? ದೀನ ದಲಿತರ ಉದ್ಧಾರ ಮಾಡ್ತಾ ಇದ್ದೀರಾ? ಈ ರಾಜಕೀಯ ಪಕ್ಷಗಳು ಇವತ್ತು ಸನಾತನ ಹಿಂದೂ ಧರ್ಮವನ್ನಲ್ಲದೆ ಜಾತಿಯನ್ನು ಹೊಡಿತಿದ್ದೀರಿ ನೀವು, ಧರ್ಮವನ್ನು ಹೊಡಿತಿದ್ದೀರಿ ನೀವು, ಮನೆ ಹೊಡಿತಿದ್ದೀರಿ ನೀವು, ಎಲ್ಲ ದೇವಸ್ಥಾನಗಳು ಮತ್ತು ಜನಗಳಿಗೆ ವಿಭಜನೆ ಮಾಡ್ತಿದ್ದೀರಿ ನೀವು, ಧಾರ್ಮಿಕ ಭಯೋತ್ಪಾದನೆಗಳನ್ನು ಮಾಡ್ತಿದ್ದೀರಿ ನೀವು, ಹಿಂದೂ ದೇವಸ್ಥಾನಗಳನ್ನು ಅಲ್ಪಸಂಖ್ಯಾತರಿಗೆ ಬಿಟ್ಟುಕೊಡ್ತಿದ್ದೀರಿ ನೀವು. ಇದನ್ನು ಹೇಳಿದ್ರೆ ತಪ್ಪಾಗ್ತದ? ನಾನು ಕೇಳುವಂತ ಕಾಂಗ್ರೆಸ್ನವರು 65 ವರ್ಷ ಮಾಡಿದಂತ ಪಾಪದ ಕೂಪ ಅವರು ಚಾಪೆಯ ಒಳಗಡೆ ನುಗ್ಗಿದ್ರೆ ನೀವು ಬಿಜೆಪಿಯವರು ರಂಗೋಲಿ ಅಡಿಯಲ್ಲಿ ನುಗ್ತಿದ್ದೀರಿ ನೀವು. ನಾವು ಕೇಳುವಂತದ್ದು, ಅತ್ಯಾಚಾರ ಮಾಡಿದಂತ ಆ ಊರಿನಲ್ಲಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೀರಿ. ಯಾತಕ್ಕೋಸ್ಕರ ಮಾಡ್ತೀರಿ? ನಿಮ್ಗೆ ಮಾನವತೆ ಇದ್ರೆ, ಈ ದೇಶದ ಕಲ್ಪನೆ ಇದ್ರೆ, ಅಖಂಡ ಭಾರತದ ಕಲ್ಪನೆ ಇದ್ರೆ ನೀವು ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ತೀರಾ ನೀವು?
ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ತೀರಾ? 2012ರಂದು ಆದಂತಹ ಘಟನೆ ಇವತ್ತು 2024 3 ಲೋಕಸಭಾ ಚುನಾವಣೆಗಳು ಬಂತು. 3 ಲೋಕಸಭಾ ಚುನಾವಣೆಗಳು ಬಂತು. ನೀವು ಇಷ್ಟರ ತನಕ ಒಬ್ಬ ಶಾಸಕ, ಒಬ್ಬ MP, ಒಬ್ಬ ಮಿನಿಸ್ಟರ್, ಯಾವನೇ ಒಬ್ಬ ರಾಜಕೀಯದ ವ್ಯಕ್ತಿಯ ಮಗುವಿನ ಬಗ್ಗೆ ಪಿಟಿಕ್ ಮಾತಾಡ್ಲಿಲ್ಲ. ಯಾಕೆ ಮಾತಾಡ್ಲಿಲ್ಲ? ಯಾಕೆ ಮಾತಾಡ್ಲಿಲ್ಲ ಸ್ವಾಮಿ? ನೀವು ಅತ್ಯಾಚಾರಿಗಳ ಜೊತೆ ಶಾಮೀಲಾದಂತವರು ನೀವುಗಳು, ಪಾಪಿಗಳು, ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳು. ನೀವು ಮಾಡಿದ ಪಾಪವನ್ನು ಇವತ್ತು ನಮ್ಮ ಮುಖಕ್ಕೆ ಬಳಿತಿದ್ದೀರಿ. ನೀವು ಮನೆ ಹಾಳು ಮಾಡಿದವರು ನೀವು. ಸೌಜನ್ಯದ ಅತ್ಯಾಚಾರದಲ್ಲಿ ನೇರವಾಗಿ ಯಾರು ಅತ್ಯಾಚಾರ ಮಾಡಿದ್ದಾರೋ ಅವರನ್ನು ರಕ್ಷಣೆ ಮಾಡಿದಂತಹ ಕಾಮಂದರುಗಳು ಯಾರ್ಯಾರಿದ್ದಾರೋ ಅವರ ಪಾಪದ ಕೂಪವನ್ನು ರಕ್ಷಣೆ ಮಾಡಿದವರು ಇದೇ ಕಾಂಗ್ರೆಸ್ಸಿನ ನಾಯಕರುಗಳು, ಇದೇ ಬಿಜೆಪಿಯ ನಾಯಕರುಗಳು. ನಾವಲ್ಲ. ಇದನ್ನು ಹೇಳಿದ್ರೆ ನೋವಾಗ್ತದ? ಮುಂದಿನ ದಿನದಲ್ಲಿ ಹೇಳ್ತೇನೆ, ನಿಮ್ಮ ರಾಜಕೀಯ ಭವಿಷ್ಯತ್ತು ಸರ್ವನಾಶ ಆಗಿ ಹೋಗ್ತದೆ. ಅದು ಧರ್ಮಪೀಠ, ಧರ್ಮಸ್ಥಳ, ನ್ಯಾಯಪೀಠ. ಅದು ನಾನು ಹೇಳುವಂಥದ್ದು. ನಮ್ಮ 12 ವರ್ಷದ ನೋವಿಗೆ ಈ ಸಲ ನೋಟಾದಂತಹ ಒಂದು ದೊಡ್ಡ ವ್ಯವಸ್ಥೆ ಬಂದಿದೆ. ಈಗ ಒಂದು ವಾಟ್ಸಪ್ ಅಲ್ಲಿ ಫೋಟೋ ನೋಡಿದ್ರು, ನೋಟದಿಂದ ಕಟ್ಟುವಂತ ಮನೆ ಅಂತ ಹೇಳಿ. ನೋಟದಿಂದ ಕಟ್ಟುವಂತ ಮನೆ. ಹರೇ ಪಾಪಿ, ಫೇಕ್ ಐಡಿ, ಕಾಮಂದರಿಗೆ ಹುಟ್ಟಿದಂತ ಜನಗಳೇ ತಿಳ್ಕೊಳ್ಳಿ. ನಿಮ್ಮ ಅಪ್ಪಂದಿರಾಗಿರ್ಬೋದು ಅವರು ಕಾಮಂದರುಗಳು. ಮಾತಾಡುವಾಗ ಬರೆಯುವಾಗ ಸರಿಯಾಗಿ ಬರೀರಿ. ಆ ಮನೆ ಕಟ್ಟಲಿಕ್ಕೆ ವರ್ಷ ಎಷ್ಟಾಯ್ತು? ನಾನು 2010 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದೇನೆ. 2010 ಇಸ್ವಿಯಲ್ಲಿ. ಈಗ ಎಷ್ಟು? 2024, 14 ವರ್ಷದಲ್ಲಿ ನನಗೆ ಬೇಕಾದ ಮನೆ ಕಟ್ಟಲಿಕ್ಕೆ ಆಗಲಿಲ್ಲ. ಇಷ್ಟ ತನಕ ಕೂಡ ಯಾಕಾಗಲಿಲ್ಲ? ಇದೇ ಕಾಮಂದರುಗಳ ಅಟ್ಟಹಾಸದಿಂದಾಗಿ. ಕೊಯ್ಸಿದ ಮರಗಳನ್ನು ಇಡಿಸಿ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿ ಅಲ್ಲಿ ಕೂಡ ನನ್ನ ಮೇಲೆ ಮರ ಕಡ್ದ ಜಾಗದಲ್ಲಿ ಹೆಣವನ್ನು ಹುತ್ತಾಕಿದ್ದೇವೆ ಅಂತ ಹೇಳಿ ಟಿವಿ ಮಾಧ್ಯಮದಲ್ಲಿ ಸುಳ್ಳು ಪ್ರಚಾರ ಬಿತ್ತಿ ಮಾಡಿ ನಾನು, ನನ್ನ ಹೆಂಡತಿ, ನನ್ನ ಜೊತೆಯಲ್ಲಿರುವಂತಹ ಎಲ್ಲರ ಮೇಲೆ ಕೇಸು ದಾಖಲಿಸಿ 1.5 ವರ್ಷ ಇದೇ ಸೋಮಂದರ್ಕದ ಕಾಡಿನಲ್ಲಿ ಆ ಮರವನ್ನು ಹಾಕಿ ಎಲ್ಲ ಗೆದ್ದಲು ತಿಂದು ನಾಶವಾಗಿ ಮನ ಕಟ್ಟಲಿಕ್ಕೇನೆ ಆಗಲಿ ನನಗೆ ಇಷ್ಟ ತನಕ. ಈಗ ಎಲ್ಲೆಲ್ಲಿಂದೋ ಕಳೆದ 8-10 ತಿಂಗಳಿಂದ ಹಿಂದೆಯಿಂದ ಎಲ್ಲೆಲ್ಲಿಂದೋ ಮರ ಬೇಡಿ ತಂದು, ಯಾರ್ಯಾರಿಂದೋ ಭಿಕ್ಷೆ ಬೇಡಿ ತಂದಂತ ಹಾಕಿದಂತ ಮರವನ್ನು, ಮನೆಯನ್ನು ಕಟ್ತಾ ಇದ್ದೇನೆ. ಅದರ ಫೋಟೋ ತೆಗೆದು ನೋಟದಲ್ಲಿ ಕಟ್ಟುವಂತ ಮನೆ. ಅದೇ ನೋಟದಲ್ಲಿ ಕಟ್ಟುವಂತ ಮನೆ ಅಲ್ಲ. ನಿಮ್ಗೆ ಚಟ್ಟ ಕಟ್ತಾ ಇದ್ದೇನೆ ನಾನು. ನಿಮ್ಗೆ ಚಟ್ಟ ಕಟ್ತಾ ಇದ್ದೇನೆ. ನಿಮ್ಗೆ ಅಣ್ಣಪ್ಪ ಸ್ವಾಮಿಯ ಚಟ್ಟವನ್ನು ಕಟ್ತಾ ಇದ್ದೇನೆ ನಾನು. ನಿಮ್ಗೆ ಮಂಜುನಾಥ ಸ್ವಾಮಿಯ ಚಟ್ಟವನ್ನು ಕಟ್ತಾ ಇದ್ದೇನೆ ನಾನು. ಮನೆ ಕಟ್ಟುವುದಲ್ಲ ಅದು. ಇದು ನಮ್ಮ ನೋವಿನ. ನಾವು ಒಂದು ಮಗುವಿನ ಅತ್ಯಾಚಾರಕ್ಕೆ, ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ನ್ಯಾಯ ಸಿಗ್ಬೇಕು ಅಂತ 12 ವರ್ಷದಿಂದ ಬೇಡಿಕೊಂಡ್ರೆ, ನಾವು ತಿನ್ನುವ ಅನ್ನದಲ್ಲಿ ವಿಷ ಹಾಕುವಂತ ಪಾಪಿಗಳು ನೀವು. ಪೊಲೀಸ್ನವರನ್ನು ಇಟ್ಕೊಂಡು ಎನ್ಕೌಂಟರ್ ಮಾಡ್ಲಿಕ್ಕೆ ನೋಡ್ತೀರಿ, ಕೊಲೆ ಮಾಡ್ಲಿಕ್ಕೆ ನೋಡ್ತೀರಿ, ಕಂಟೆಂಪ್ಟ್ ಕೇಸುಗಳನ್ನು ದಾಖಲೆ ಮಾಡ್ತೀರಿ. ಎಲ್ಲವನ್ನು ಬಿಟ್ಟು ಈಗ ನೋಟದ ಹೆಸರಿನಲ್ಲಿ ಮನೆ. ಅರೆ ಸ್ವಾಮಿ, ನಾನು ಹೇಳುವಂತದ್ದು, ನಾವು ಈ ದೇಶದ ಕಾನೂನಿನ ಭಿಕ್ಷೆಯನ್ನು ಕೊಡಿ ಅಂತ ಕೇಳಿದ್ರೆ ತೇಜೋವಧೆ ಮಾಡ್ತೀರಿ. ನಾನು ಹೇಳುವಂತದ್ದು, ನಮ್ಮನ್ನು ಎಷ್ಟೆಷ್ಟು ಸರಿ ತೇಜೋವಧೆ ಮಾಡ್ತೀರೋ ಅಷ್ಟಷ್ಟು ಸಲ ನೀವು ಪೆಟ್ಟು ತಿಂದಿದ್ದೀರಿ. ಕಳೆದ 9 ತಿಂಗಳಿಂದ ನೀವು ಎಷ್ಟು ಫೇಕ್ ಐಡಿಗಳಲ್ಲಿ ನಮ್ಮನ್ನು ತೇಜೋವಧೆ ಮಾಡಿದ್ದೀರೋ, ನಿಮ್ಮ ಸರ್ವನಾಶ, ನಿಮ್ಮ ಅಂತಿಮ ದರ್ಶನವನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಎಷ್ಟು ದಿನ ಮಾಡ್ಲಿಕ್ಕೆ ಉಂಟು ಅಷ್ಟು ದಿನ ನೀವು ಈ ತೇಜೋವಧೆಗಳನ್ನು ಮಾಡಬೇಕು. ಅದಕ್ಕೆ ಸರಿಯಾದ ತಕ್ಕ ಉತ್ತರವನ್ನು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಕೊಡ್ತಾರೆ ನಿಮಗೆ. ಇದು ಹೇಳುವಂಥದ್ದು. ನಾವು ಹೇಳುವಂಥದ್ದು, ನಾವೊಂದು ಹುಡುಗಿಗೆ ನ್ಯಾಯ ಕೇಳುವಂಥದ್ದು,
ನೋಟದ ಮತದಾನವನ್ನು ಕೇಳುವಂಥದ್ದು. ನೋಟದ ಮತದಾನದಲ್ಲಿ ಏನಿದೆ? ಈ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಂತ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ನೋಟದ ಓಟನ್ನು ಎಷ್ಟು ರೀತಿಯಲ್ಲಿ ದೊಡ್ಡದಾಗಿ ನೋಟದ ಓಟು ಬೀಳ್ತದ ಅಷ್ಟೇ ರೀತಿಯಲ್ಲಿ ಅದನ್ನು ತುಲನೆ ಮಾಡಿ ಒಂದು ವೇಳೆ ಲಕ್ಷಗಟ್ಟಲೆ ನೋಟ ಓಟು ಇವತ್ತು ಈ ಸಲ ಬಿದ್ದರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಆಡಳಿತವೇ ಜಿಲ್ಲಾಡಳಿತಕ್ಕೆ ಬಂದು ಕೇಳ್ತದೆ, ಯಾತಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಒಂದು ವಾತಾವರಣ ಕ್ರಿಯೇಟ್ ಆಯಿತು? ಜನರು ನೋಟದ ಮೊರೆ ಯಾಕೆ ಹೋಗಿದ್ದಾರೆ? ಆ ಜಿಲ್ಲೆಯಲ್ಲಿ ಏನು ತಪ್ಪಾಗಿದೆ? ರಾಜಕೀಯದಿಂದ, ಶಾಸಕಾಂಗದಿಂದ ಏನು ತಪ್ಪಾಗಿದೆ? ನ್ಯಾಯಾಂಗದಿಂದ ಏನು ತಪ್ಪಾಗಿದೆ? ಕಾರ್ಯಾಂಗದಿಂದ ಏನು ತಪ್ಪಾಗಿದೆ? ಪತ್ರಿಕಾ ರಂಗದಿಂದ ಏನು ತಪ್ಪಾಗಿದೆ? ಯಾತಕ್ಕೋಸ್ಕರ ಈ ರೀತಿ ಆಗ್ತಿದೆ ಅನ್ನುವಂತ ಒಂದು ಒಳ್ಳೆಯ ರೀತಿಯ ತನಿಖೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿ ಅಂತ ಕೇಳುವಂಥದ್ದು. ಇದರಲ್ಲಿ ಮಹೇಶ್ ಶೆಟ್ಟಿ ಕಿಮರೊಡಿ MP ಆಗುವುದಿಲ್ಲ, ಸತ್ತಂತದ ಸೌಜನ್ಯ ಕೂಡ MP ಆಗುವುದಿಲ್ಲ, ಅವರ ಮನೆಯವರು ಕೂಡ MP ಆಗುವುದಿಲ್ಲ. ಸರ್ವೋಚ್ಚ ನ್ಯಾಯಾಲಯ ಇದನ್ನು ಪರಿಗಣಿಸಿ ಇದರಲ್ಲಿ ಏನು ಅಂಕಿಅಂಶಗಳಿದ್ದಾವೆ, ಏನು ತೊಂದರೆ ಜನಸಾಮಾನ್ಯರಿಗೆ ಆಗಿದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡ್ಕೊಂಡಿಲ್ಲ ಅನ್ನುವಂಥದ್ದು ವಿಚಾರವನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯ ನ್ಯಾಯಾಂಗದ ವ್ಯವಸ್ಥೆ ಕೂಡ ಇಲ್ಲಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈ ದೇಶದ ಸರ್ವೋಚ್ಚ ನ್ಯಾಯಾಲಯವೇ ನೀಡಿದಂತ ಒಂದು ಉತ್ತಮ ಅವಕಾಶ ನೋಟ. ಇದ್ಯಾರು ಮಹೇಶ್ ಶೆಟ್ಟಿ ತಿಮರೋಡಿ ಮಾಡಿದಂತದ್ದು ನೋಟ ಅಲ್ಲ. ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮಾಡಿದಂತ ಅವಕಾಶ ಚುನಾವಣೆ ಆಯೋಗದ ಮುಖಾಂತರ. ಇದನ್ನು ನಾವಿವತ್ತು ಪ್ರಚಾರ ಮಾಡುವುದಲ್ಲ, ಇದನ್ನು ಸಂಬಂಧಪಟ್ಟ ಚುನಾವಣಾ ಆಯೋಗವೇ ಪ್ರಚಾರ ಮಾಡಬೇಕಿತ್ತು. ಯಾಕೆ ಮಾಡಲಿಲ್ಲ? ಎಲ್ಲ ರಾಜಕೀಯ ಪಕ್ಷಗಳ ಕೈಗಳಲ್ಲಿ ಸಿಕ್ಕಾಕೊಂಡು ಈ ಆಯೋಗಗಳು ಕೂಡ ಸುಮ್ಮನೆ ಕೂತಿದ್ದಾವೆ. ಯಾರಿಗೂ ಪ್ರಚಾರ ಮಾಡಬೇಕು? ನಾವಲ್ಲ. ನೋಟ ಓಟಿನ ಪ್ರಚಾರ ಚುನಾವಣೆ ಆಯೋಗ ಮಾಡಬೇಕಿತ್ತು, ಸರ್ಕಾರ ಮಾಡಬೇಕಿದ್ದನ್ನು. ಯಾಕೆ ಸರ್ಕಾರಗಳು ಮಾಡುವುದಿಲ್ಲ? ಇಂಥ ಪಾಪಿಗಳ ದುರ್ಬುದ್ಧಿಗಳು ಬಯಲಿಗೆ ಬರ್ತವೆ. ನೋಟ ಓಟಿನಿಂದ ಇವರ ಸಂಸಾರ ಹಾಳಾಗಿ ಹೋಗ್ತದೆ, ಇವರಿಗೆ ಅಧಿಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಜನಸಾಮಾನ್ಯರು ಕೂಡ ನೋಟಕ್ಕೆ ಮತದಾನ ಮಾಡಿ ಇವರ ತಪ್ಪುಗಳನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ತಿಳಿಸ್ತಾರೆ. ಅದಕ್ಕೋಸ್ಕರ ಯಾವುದೇ ರಾಜಕೀಯ ಪಕ್ಷಗಳು ಇದಕ್ಕೆ ಅವೇರ್ನೆಸ್ ಮಾಡಲಿಕ್ಕೆ ಬಿಡುವುದಿಲ್ಲ, ಪ್ರಚಾರ ಕೊಡಲಿಕ್ಕೆ ಬಿಡುವುದಿಲ್ಲ. ವ್ಯವಸ್ಥೆಗಳು ಹಾಳಾದ ಸಂದರ್ಭದಲ್ಲಿ ಸರಿಪಡಿಸಲಿಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ ನೋಟ. ಇದನ್ನು ನಾವು ಪ್ರಚಾರ ಮಾಡಿದ್ರೆ ಅವರಿಗೆ ಮತ ಕೇಳ್ತಾರೆ, ಇವರಿಗೆ ಮತ ಕೇಳ್ತಾರೆ. ಅರೆ, ಇವತ್ತು ಇರುವಂತಹ ರಾಜಕೀಯ ಪಕ್ಷಗಳಲ್ಲಿ ನಾನು ಪ್ರಶ್ನೆಗಳನ್ನು ಮಾಡ್ತೇನೆ. ನಾನು ಇವತ್ತು ಕಾಂಗ್ರೆಸ್ನಲ್ಲಿ ಇದ್ದಂತಹ ಯಾವುದೇ ಒಬ್ಬ MP, MLA, ಮುಖ್ಯಮಂತ್ರಿ ಇರ್ಬೋದು, ನಾಳೆ ಬಿಜೆಪಿಯಲ್ಲಿ ಇರ್ತಾನೆ. ಬಿಜೆಪಿಯಲ್ಲಿ ಇದ್ದವನು ನಾಳೆ SDP ಯಲ್ಲಿ ಇರ್ತಾನೆ. SDP ಯಾರಾದ್ರೂ ಕಮ್ಯುನಿಸ್ಟ್ ಅಲ್ಲಿ ಇರ್ತಾನೆ. ನಾನು ಕೇಳುವಂಥದ್ದು, ನಿಮ್ಗೆ ಯಾರಿಗಾದ್ರೂ ಒಬ್ಬ ಅಪ್ಪ ಅನ್ನುವಂಥದ್ದು ಇದೆಯಾ ನಿಮ್ಗೆ? ಹೇಳುವವರು ಕೇಳುವವರು ಇದ್ದಾರೆ ನಿಮ್ಗೆ. ನೀವು ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇ, ಎಲ್ಲಾ ಬಣ್ಣ ಮಸಿ ನುಂಗಿತು ಅನ್ನುವಂತ ಹೆಸರಿನಲ್ಲಿಯೇ ನೀವು ಎಲ್ಲರೂ ಒಂದೇ. ಜನಸಾಮಾನ್ಯರು ಮಾತ್ರ ಬೇರೆ, ನಾವುಗಳು ಮಾತ್ರ ಬೇರೆ, ಪ್ರಜಾಪ್ರಭುತ್ವ ಬೇರೆ. ನಾವು ಇವತ್ತು ಕೇಳುವಂತದ್ದು, ನಿಮ್ಮ ಪಾಪದ ಕೂಪಕ್ಕೆ ನಮ್ಮನ್ನೇಕೆ ಬೆಲೆ ಕೊಡ್ತೀರಿ? ಈ ದೇಶದಲ್ಲಿ 140 ಕೋಟಿಗಿಂತ ಅಧಿಕ ಜನಗಳಿದ್ದಾರೆ. ನೀವು ನಮ್ಮನ್ನು ಆಳುವವರು ಎಷ್ಟು ಲಕ್ಷ ಇದ್ದೀರಿ? ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಹಿತಕ್ಕೋಸ್ಕರ, ನಿಮ್ಮ ತೀಟೆಗೋಸ್ಕರ ಈ 140 ಕೋಟಿ ಜನಸಾಮಾನ್ಯರನ್ನು ನೀವು ಲೂಟಿ ಮಾಡ್ತೀರಿ ನೀವು. ನಮ್ದು ಒಂದು ಅಜೆಂಡಾ ಅಲ್ಲ. ಇವತ್ತು ಬರೇ ಒಂದು ಹೆಣ್ಣು ಮಗಳಿಗೆ ಸಿಗುವಂತ ನ್ಯಾಯ ಅಲ್ಲ. ಏನು ಈ ಒಂದು ಧರ್ಮಸ್ಥಳ ದೇವಸ್ಥಾನದಿಂದ ಅಲ್ಪಸಂಖ್ಯಾತರು ಆ ದೇವಸ್ಥಾನ, ಹಿಂದೂ ದೇವಸ್ಥಾನವನ್ನು, ಸನಾತನ ಹಿಂದೂ ದೇವಸ್ಥಾನವನ್ನು ಆಡಳಿತ ಮಾಡಿ ವರ್ಷಕ್ಕೆ ಸಾವಿರಾರು ಕೋಟಿ ದುಡ್ಡನ್ನು ನುಂಗಿ ಅದನ್ನು ಈ ರಾಜ್ಯದ 32 ಲಕ್ಷ ಜನರಿಗೆ ಬಡ್ಡಿಯ ರೂಪದಲ್ಲಿ ಎಷ್ಟೋ ಸಾವಿರ ಕೋಟಿಯನ್ನು ಬಿಟ್ಟು ನೀವು ಬಡ್ಡಿ ವಸೂಲು ಮಾಡ್ತಾ ಇದ್ದೀರಿ. ಎಷ್ಟೋ ಮಂದಿ ಬಡ್ಡಿ ಕಟ್ಟಲಿಕ್ಕೆ ಆಗದೆ ಈ ಸಮಾಜದಲ್ಲಿ ಸತ್ತಂತ ಉದಾಹರಣೆ ಇದೆ. ಕರ್ನಾಟಕ ರಾಜ್ಯದಲ್ಲಿ 5684 ದೇ ಬಡ್ಡಿ ದಂಧೆಯ ಕರಾಳ ಚರಿತ್ರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಕೇಸ್ ದಾಖಲಾಗಿದೆ. 6584
ಎಲ್ಲಾದ್ರೂ ದಾಖಲೆ ಉಂಟಾ? ಯಾವುದಾದ್ರೂ ಮಾಧ್ಯಮಗಳಲ್ಲಿ ಉಂಟಾ? ಇದನ್ನು ನಾವು ಕೇಳಿದ್ರೆ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು. ಮೊನ್ನೆ ಧರ್ಮಸ್ಥಳ ಗ್ರಾಮದ LTM ಶಾಲೆಯಲ್ಲಿ ಆದಂತಹ ಒಂದು 16 ವರ್ಷದ ಅಪ್ರಾಪ್ತ ವಯಸ್ಸಿನ ಒಂದು ಹೆಣ್ಣು ಮಗು ಇಲಿಪಾಸನ್ನು ತಿಂದು ಸತ್ಯವಾಯಿತು. ಯಾವ ಮಾಧ್ಯಮದಲ್ಲಿ ಬಂತು? ಯಾವ ಅಧಿಕಾರಿಗಳು ಇದನ್ನು ಪ್ರಶ್ನೆ ಮಾಡಿದ್ರು? ಏನು ಕೇಸು ದಾಖಲಾಗಿದೆ? ಉಜಿರೆಯ LGM ಸ್ಕೂಲಿನಲ್ಲಿ ಅಲ್ಲಿಯ PDA ಬಸಿರು ಮಾಡಿ 16 ವರ್ಷದ ಒಂದು ಬಂಟ ಸಮುದಾಯದ ಹುಡುಗಿಯನ್ನು ಆಪರೇಷನ್ ಮಾಡಿ ಮಗುವನ್ನು ತೆಗೆದುಬಿಸಾಡಿ. ಎಲ್ಲಾದ್ರೂ ಯಾಕೆ ಬಂದಿಲ್ಲ? ಮೊನ್ನೆ 2-3 ದಿವಸದ ಹಿಂದೆ ಮಾಧ್ಯಮದವರೆಲ್ಲ ನಮ್ಮ ಮುಂದೆ ಇದ್ದೀರಿ. ನೀವು 19 ಹೆಣ್ಣು ಮಕ್ಕಳಿಗೆ 6 ಮತ್ತು 7ನೇ ಕ್ಲಾಸಿನ ಪ್ರೈಮರಿ ಸ್ಕೂಲಿನ ಮಕ್ಕಳಿಗೆ ಜಿತೇಶ್ ವಿರಾಜ್ ಜೈನ್ ಅನ್ನುವಂತ ಒಬ್ಬ ಶಿಕ್ಷಕ 16 ಹಿಂದೂ ಹೆಣ್ಣು ಮಕ್ಕಳು 12 ವರ್ಷ ಪ್ರಾಯ, 3 ಹೆಣ್ಣು ಮಕ್ಕಳು ಮುಸ್ಲಿಂ ಸಮುದಾಯದವರು, ಒಟ್ಟಿಗೆ 19 ಹೆಣ್ಣು ಮಕ್ಕಳಿಗೆ ರಾತ್ರಿ ವಿಡಿಯೋ ಕಾಲ್ ಮಾಡ್ತಾನೆ. ಆ ಹುಡುಗಿಯರನ್ನು ಬಾತ್ರೂಮಿಗೆ ಒಳಗಡೆ ಕಳಿಸ್ತಾನೆ. ಇವನು ಕೂಡ ಇವನ ಮನೆಯ ಬಾತ್ರೂಮಿನೊಳಗೆ ಹೋಗ್ತಾನೆ. ಅದರಲ್ಲಿ ಪೂರ್ತಿ ಬೆತ್ತಲೆಗಾಗಿ ಈ ಸಣ್ಣ ಮಕ್ಕಳಿಗೆ ಇವನ ಬೆತ್ತಲೆ ಬಾಡಿಯನ್ನು ತೋರಿಸ್ತಾನೆ. ನಿನ್ನ ಅಪ್ಪ ಹೇಗೆ, ನಿನ್ನ ಅಮ್ಮ ಹೇಗೆ, ನೀನು ಹುಟ್ಟಿದ್ದು ಹೇಗೆ, ಈ ರೀತಿಯ ಬೇಡಬೇಡದಾದಂತಹ ವಿಷಯಗಳನ್ನು ಕೇಳ್ತಾನೆ. ಆ ಮಕ್ಕಳನ್ನು ಕಾಮಕ್ಕೆ ಪ್ರಚೋದನೆ ಮಾಡ್ತಾನೆ. ಅವನು ಶಾಲೆಗೆ ಬಂದಂತ ಮಕ್ಕಳಿಗೆ ಟ್ಯಾಬಲ್ ಹಾಕಿ ಬ್ಲೂ ಫಿಲ್ಮ್ ತೋರಿಸ್ತಾನೆ. ಆ 19 ಹೆಣ್ಣು ಮಕ್ಕಳ ಅಂಗಾಂಗಗಳನ್ನು ಮುಟ್ತಾನೆ. ಆದರೂ ಕೂಡ ಕೇಸು ದಾಖಲಾಗುವುದಿಲ್ಲ. ಕಡೆಗೆ ಯಾರು ಮುಂದೆ ಬರದಂತ ಹೊತ್ತಿನಲ್ಲಿ ಒಂದು ಮುಸ್ಲಿಂ ಮನೆಯವರೊಂದು 3 ಕಡೆಯವರು ಬರ್ತಾರೆ ಮುಂದೆ. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಗೆ ಕಂಪ್ಲೇಂಟ್ ಮಾಡ್ತಾರೆ ಮಹೇಶೆಟ್ಟಿ ತಿಮರೊಡಿ ಹೆಸರಿನಲ್ಲಿ. ಪೊಲೀಸ್ನವರಿಗೆ ತೋರಿಸ್ತಾರೆ ಮಹೇಶೆಟ್ಟಿ ತಿಮರೊಡಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ ಅಂತ ಹೇಳಿ. ತಕ್ಷಣ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ. ಎಲ್ಲಿಂದ ಹೋಗಿ ಅವನನ್ನು ಟ್ರೇಸ್ ಮಾಡಿ ಬಂಧನ ಮಾಡಿ ತಗೊಂಡು ಬರ್ತಾರೆ. ಅದೇ ಆರೋಪಿ ಏನು ವೀರಾಜನ್ನು ಜೈನ್ ಅನ್ನುವಂತ ಇದ್ದಾನೆ, ಅಲ್ಲಿಯ ಶಿಕ್ಷಕ, ಶಾಲೆಯ ಶಿಕ್ಷಕ, ಅವನೇ ಕೊಟ್ಟ ಮಾಹಿತಿಯ ಪ್ರಕಾರ ಈ 19 ಅಪ್ರಾಪ್ತ 12 ವರ್ಷದ 7ನೇ 8ನೇ ಕ್ಲಾಸಿನ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಬರ್ಬರತೆಯನ್ನು ಕೇಳಿ. ನನ್ನ ಹತ್ರ ಒಂದು ಮಗು ಕೂಡ ಹೇಳಿದೆ, ಮಾಮ ಆ ಮಾಸ್ಟರ್ ಈ ರೀತಿ ಮಾಡ್ತಿದ್ರು ನಮ್ಗೆ, ಹೆಣ್ಣು ಮಕ್ಕಳು ಅಲ್ಲಿ ಮುಟ್ತಾರೆ ಇಲ್ಲಿ ಮುಟ್ತಾರೆ. ಆ ಮಗುಗೆ ಏನು ಗೊತ್ತಿಲ್ಲ ಪಾಪ. ಮೈಯೆಲ್ಲ ಉರಿತದೆ, ನಮ್ಗೆ ಮೈಯೆಲ್ಲ ಉರಿತದೆ. 12 ವರ್ಷದಿಂದ ಅದೇ ಜನಗಳ ವಿರುದ್ಧವಾಗಿ ಕೋಟ್ಯಾಂತರ ಜನರು ಎದ್ದು ಇವತ್ತು ದಂಗೆ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ಸ್ಕೂಲ್ಗಳಲ್ಲಿ ಇವತ್ತು ಕೂಡ ಇಂಥ ಪ್ರಕರಣಗಳು ಆಗ್ತವೆ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಪಕ್ಷಗಳು ಸತ್ತಿದ್ದಾವೆ. ಇವತ್ತು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ರಾಷ್ಟ್ರೀಯ ಜಾಗರಣ ವೇದಿಕೆಯಿಂದ ಸೌಜನ್ಯ ಪರ ಹೋರಾಟಗಾರರು, ಪ್ರಜಾಪ್ರಭುತ್ವ ವೇದಿಕೆ, ನ್ಯಾಯ ನಿಮ್ಮಿಂದ ಕೇಳುವುದು ನಮ್ಗೆ ಸಿಗುವುದು ಇಲ್ಲ ಈ ರಾಜ್ಯಕ್ಕೆ ಪಕ್ಷದ ನಾಯಕರುಗಳಿಂದ. ಯಾಕಂತ ಹೇಳಿದ್ರೆ ನೀವು ಇಂಥ ಕಾಮಂದರುಗಳ ಪಾದವನ್ನು ಇವತ್ತು ಕೂಡ ಹೋಗಿ ನೆಕ್ಕುವವರು ನೀವು ಪಾಪಿಗಳು. ನಿಮ್ಮಿಂದ ಈ ಸಮಾಜಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿಲ್ಲ. ಬನ್ನಿ, ಯಾರ್ಯಾರು ಫೇಸ್ಬುಕ್ಗಳಲ್ಲಿ ಫೇಕ್ ಐಡಿಗಳಲ್ಲಿ ಬರೀತೀರಲ್ಲ, ಮೊನ್ನೆ 19 ಮನೆಯಲ್ಲಿ ಆದ ಆ ಗಾಂಭೀರ್ಯವನ್ನು ನೋಡಿ ತಿಳ್ಕೊಳ್ಳಿ. ಬನ್ನಿ, ನಾವು ಹೇಳುವುದಲ್ಲ. ನಾವು ಹೇಳಿದ್ರೆ ಏನು, ತೀಟೆಗಾಗಿ, ಓಟಿಗಾಗಿ, ನೋಟಿಗಾಗಿ ಮಾತಾಡ್ತೇವೆ ಅಂತ ಹೇಳ್ತೀರಲ್ಲ. ಅರೆ, ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ದಾದ್ರೆ ಎಲ್ಲೆಲ್ಲಿ ಫೇಕ್ ಐಡಿಗಳಲ್ಲಿ ಬರೆಯುವುದಲ್ಲ. ಇಲ್ಲಿ ಬಂದು ನೋಡಿ. ನಮ್ಮ ಉಜಿರೆ ಶಾಲೆಯಲ್ಲಿ ಆದಂತ ಘಟನೆ, LGM ಶಾಲೆಗಳಲ್ಲೇ ಆದಂತ ಘಟನೆ ಕಳೆದ 3 ತಿಂಗಳಲ್ಲಿ ನಿರಂತರವಾಗಿ ಬರ್ತಾ ಇದೆ. ಯಾಕೆ ಮಾತಾಡುದಿಲ್ಲ ಇದರ ಬಗ್ಗೆ? ಯಾಕೆ ಮಾತಾಡುವುದಿಲ್ಲ? ಇಲ್ಲಿ ಆಡಳಿತ ಮಾಡುವವರು ಯಾರು? ರಾಜ್ಯದಲ್ಲಿ ಕಾಂಗ್ರೆಸ್, ಕೇಂದ್ರದಲ್ಲಿ ಬಿಜೆಪಿ. ಸತ್ತಿದ್ದೀರ ಪಾಪಿಗಳೇ ನೀವು. ನಿಮ್ಗೆ ಇನ್ನೊಂದು ಜನ್ಮ ಅಂತ ಇದ್ರೆ ನೀವು ಇದೇ ಕಾಮಂದರುಗಳ ನಾಯಿಯಾಗಿ ಬದುಕ್ತೀರಿ ನೀವು. ಇದನ್ನು ಹೇಳೋದು ನಾವು ಓಟಿಗೋಸ್ಕರ ಅಲ್ಲ. ಓಟ್ ತಗೊಂಡು ನೀವು ಗೆದ್ದು ಇನ್ನೂ ಮಾಡುವುದೇನು ಅಂತ ಹೇಳಿದ್ರೆ
ಆ ಧರ್ಮಸ್ಥಳ ಗ್ರಾಮದಲ್ಲಿ 200 ಅತ್ಯಾಚಾರ. ಅದಕ್ಕಿಂತ ಮೇಲೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ತಡೆಯುವಂತ ಶಕ್ತಿ ಇದ್ರೆ ನಮಗೆ ಪ್ರಜಾಪ್ರಭುತ್ವ ವೇದಿಕೆಯಲ್ಲಿ, ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಲ್ಲಿ ನಮ್ಮಿಂದಲೇ ಸಾಧ್ಯ. ಅದಕ್ಕೋಸ್ಕರ ನೋಟಕ್ಕೋಸ್ಕರ ಮತದಾನವನ್ನು ಕೇಳ್ತಿದ್ದೇವೆ. ಯಾವ ಬಿಜೆಪಿಯನ್ನು ನೆಗೆದು ಬಿದ್ದು ಸತ್ರ ನಮ್ಗೇನು ಹೋಗ್ಲಿಲ್ಲ, ಯಾವ ಕಾಂಗ್ರೆಸ್ ರೈಲ್ ಅಡಿಗೆ ಬಿದ್ದು ಸತ್ತು ನಮ್ಗೇನು ಹೋಗ್ಲಿಲ್ಲ. ನಮ್ಗೆ ಹೋಗಿದ್ದು ನಮ್ಮ ಸಮಾಜದ ಹೆಣ್ಣು ಮಕ್ಕಳು, ಪಾಪದ ಹೆಣ್ಣು ಮಕ್ಕಳು, ಬಡ ಹೆಣ್ಣು ಮಕ್ಕಳು ನ್ಯಾಯ ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು. ಅದಕ್ಕೋಸ್ಕರ ನಾವು ಎದ್ದು ನಿಂತು ಪ್ರಯತ್ನವನ್ನು ಮಾಡ್ತಿದ್ದೇವೆ. ನಮ್ಮ ಕೈಯಿಂದಾದ ಒಂದು ನ್ಯಾಯವನ್ನು ಕೊಡಿಸಲಿಕ್ಕೆ ಪ್ರಯತ್ನವನ್ನು 12 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ತೇಜೋವಧ ಮಾಡ್ತೀರಿ ಪಾಪಿಗಳು, ನೀವು ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ತೇಜೋವಧ ಮಾಡ್ತೀರಿ. ಶಾಪ ನಿಮ್ಗೆ ಅಣ್ಣಪ್ಪನ ಮಂಜುನಾಥನ. ಇದು ನಮ್ಮ ನೋವು. ನಾವು ಈ ರಾಜ್ಯದ ಕೋಟಿ ಮಹಿಳಾ ಮತದಾರ ಬಂಧುಗಳ ಹತ್ರ ವಿನಂತಿ ಮಾಡುವಂತದ್ದು, ನಾವು ಪುರುಷರು ಮಾಡಿದಂತ ಈ ಷಂಡ ಕೆಲಸಕ್ಕೆ ನಾನು ಮಾತೆಯರ ಹತ್ರ ವಿನಂತಿ ಮಾಡ್ತೇನೆ. ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನೋಟಕ್ಕೆ ಕೊಟ್ಟು ನಮ್ಮನ್ನು ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ಮಹಿಳೆಯರ ರಕ್ಷಣೆಯನ್ನು ಮಾಡುವಂತ ಜವಾಬ್ದಾರಿಯನ್ನು ನಾನು 12 ವರ್ಷದ ಮುಂದೆ ವಾಗ್ದಾನ ಮಾಡಿದ್ದೇನೆ. ಆ ಅಣ್ಣಪ್ಪ ಸ್ವಾಮಿಯ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ಇವತ್ತು ಕೂಡ ಅದೇ ಪ್ರಮಾಣವನ್ನು ನಾನು ಮಾಡ್ತೇನೆ. ನಾನು ಸನಾತನ ಹಿಂದೂ ಧರ್ಮದ ರಕ್ಷಣೆ, ಮಾತೆ ಪೂಜಿಸಲಿಕ್ಕೆ ಇರುವುದಂತೂ ಬಾಯಲ್ಲಿ ಮುಗಳೆ ಮಾಡುವುದಲ್ಲ. ನಾವು 12 ವರ್ಷದಿಂದ ಹೆಣ್ಣು ಮಕ್ಕಳ ರಕ್ಷಣೆ ಸಾಧ್ಯ ಇಲ್ಲ. ಇವತ್ತು ಕೂಡ ಅದೇ ಜಾಗದಲ್ಲಿ, ಅದೇ ಕಾಮಂದಲ ಸಂಸ್ಥಾನದಲ್ಲಿ ಆಗುವಂತ ಸಣ್ಣ ಮಕ್ಕಳ ಲೈಂಗಿಕ ದೌರ್ಜನ್ಯ ಕಾಣುವುದಿಲ್ಲ. ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಓಟಿನ ಬೇಟೆಗೋಸ್ಕರ ಏನೇನೋ ಮಾತಾಡ್ತೀರಿ, ಕಾಮಂದಲ ಪಾದನಗ್ತೀರಿ. ನಿಮ್ಗೆ ಶಾಪ, ನಿಮ್ಮ ಕುಟುಂಬಗಳಿಗೆ ಶಾಪ. ಇವತ್ತು ಹೇಳ್ತೇನೆ, ನಿಮ್ಮ ಒಂದೊಂದು ಮತದಾನ ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ, ಸನಾತನ ಹಿಂದೂ ಧರ್ಮದ ಉಳಿವಿಗೆ. ಇದು ಯಾವುದೇ ರಾಜಕೀಯ ಪಕ್ಷವನ್ನು ದೂಷಣೆ ಮಾಡಲಿಕ್ಕೆಲ್ಲ. ಇದು ನಮ್ಮ ಮುಂದಿರುವಂಥದ್ದು, ಇದು ನಮ್ಗೆ ನೋವಿರುವಂತದ್ದು. ನಾವು ಇವತ್ತು ಮಹಿಳೆಯರ ಹತ್ರ ಇಡೀ ಪುರುಷ ಜನಾಂಗವನ್ನು ಇವತ್ತು ಮಹಿಳೆಯರು ನೋಡಿದ್ರೆ ಹೀಯಾಳಿಸುವಂತ ಪರಿಸ್ಥಿತಿ. ನಾವು ಮನುಷ್ಯರಲ್ಲ, ಮೃಗಗಳಾಗಿ ವರ್ತನೆ ಮಾಡಿದ್ದೇವೆ. ಆ ಸೌಜನ್ಯ ಅನ್ನುವಂತ ಮಗುವನ್ನು ಇಡೀ ಅಂಗಾಂಗವನ್ನು ಕಚ್ಚಿ ಅವಳ ಮರ್ಮಾಂಗಕ್ಕೆ ಮಣ್ಣು ತುಂಬಿ, ಅತ್ಯಾಚಾರ ಮಾಡಿ ಮಣ್ಣು ತುಂಬಿ ಸಾಯಿಸಿದಂತ ಪಾಪಿಗಳು. ಆ ಪಾಪಿಗಳಿಗೆ ಏನು ರಕ್ಷಣೆ ಕೊಡುವಂತ ಈ ರಾಜಕೀಯ ವ್ಯಕ್ತಿಗಳು ನೀವು ಹಾಳಾಗಿ ಮಣ್ಣು ತಿಂದು ಹೋಗ್ತೀರಿ. ನಾವು ಇವತ್ತು ಕೇಳುವಂತದ್ದು, ನೋಟ ಯಾತಕ್ಕೆ ನಾವು ಮತದಾರರನ್ನು ಕೊಡಿ ಅಂತ ಕೇಳ್ತಿದ್ದೇವೆ ಅಂತ ಹೇಳಿದ್ರೆ, ಯಾವ ರಾಜಕೀಯ ಪಕ್ಷದಿಂದಲೂ ಈ ಸಮಾಜವನ್ನು, ಈ ಧರ್ಮಕ್ಕೆ ನ್ಯಾಯವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಇದು ಸನಾತನ ಹಿಂದೂ ಧರ್ಮದ ನಮ್ಮೆಲ್ಲರ ಜವಾಬ್ದಾರಿ. ಅದರಲ್ಲೂ ಕೂಡ ಮಾತೆಯರು ನಾನು ಹೇಳುವಂತದ್ದು, ನಮ್ಮ ಇವತ್ತು ಅಜೆಂಡಾ ಇದೆ. ಏನು ಅಜೆಂಡಾ ಇದೆ? ನಮ್ದು ಪ್ರಣಾಳಿಕೆ ಇದೆ. ಏನು ಕಳೆದ ಎಷ್ಟೋ ವರ್ಷಗಳಿಂದ ಆದಂತ ಅತ್ಯಾಚಾರ ಕೇಸುಗಳು ಸಿ ರಿಪೋರ್ಟ್ ಆಗಿದ್ದವು, ಅದೆಲ್ಲ ತನಿಖೆ ಆಗಬೇಕು. ಅದೆಲ್ಲವೂ ತನಿಖೆ ಆಗಬೇಕು. ಅದರ ಜೊತೆಯಲ್ಲಿ ಏನು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಇದೆ, ಅದು ಅಲ್ಪಸಂಖ್ಯಾತರಲ್ಲಿ ನಡೆಸಲ್ಪಡುವುದಲ್ಲ. ಸನಾತನ ಹಿಂದೂ ಧರ್ಮೀಯರೇ ಆ ದೇವಸ್ಥಾನವನ್ನು ನಡೆಸಬೇಕು. ಅದರಲ್ಲಿ ಬಂದಂತ ಕೋಟ್ಯಾಂತರ ರೂಪಾಯಿ ಹಣವನ್ನು ಎಷ್ಟೋ ಸಾವಿರ ಕೋಟಿ ಬಡ್ಡಿಗೆ ಬಿಟ್ಟಿದ್ದಾರಲ್ಲ, ಆ ಬಡ್ಡಿ ಮತ್ತು ಅಸಲು ಎರಡು ಮಣ್ಣಾಗಬೇಕು. ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಹಿಂದೂಗಳ ಕೈಗೆ ಬರಬೇಕು. ಏನು ಸರ್ಕಾರದ ಸಾವಿರ ಎಕರೆ ಜಾಗವನ್ನು ಸುಳ್ಳು ದಾಖಲೆ ಸೃಷ್ಟಿಸಿ ನುಂಗಿದ್ದಾರೋ ಟ್ರಸ್ಟಿನ ಮುಖಾಂತರ, ಆ ಎಲ್ಲ ಜಾಗಗಳು ಸರ್ಕಾರದ ಹೆಸರಿಗೆ ಬರಬೇಕು. ಇದು ನಮ್ಮ ಬೇಡಿಕೆ ಇರುವಂತದ್ದು. ನಾನು ಹೇಳುವಂತದ್ದು ಒಂದು ಮಗುವಿಗೆಲ್ಲ. ಇವತ್ತು ಯೋಚನೆ ಮಾಡಬೇಕು. ಬೀದಿ ಹೋರಾಟಗಳನ್ನು ಮಾಡಿದ್ದೀರಿ. ನಾವು ಇವತ್ತು ಈ ದೇಶದ ಕಾನೂನಿನ ಚೌಕಟ್ಟಿನ ಒಳಗಡೆ ಕೂಡ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಇವತ್ತು ಒಂದು ಮಗುವಿಗೆ ನ್ಯಾಯ ಅಲ್ಲ ಬಂಧುಗಳೇ, ಒಂದು ಮಗುವಿಗೆ ನ್ಯಾಯ ಅಲ್ಲ, ಒಂದು ಮಗುವಿನ ನೋವು ನಮ್ಗೆ ಅಲ್ಲ. ಆ ಮಗು
ಕಾರಣವಷ್ಟೇ ಸನಾತನ ಹಿಂದೂ ಧರ್ಮದ ಧರ್ಮಪೀಠ ನ್ಯಾಯಪೀಠ ನಾಶವಾಗ್ತಿದೆ. ಅದಕ್ಕೆ ಒಂದು ತಡೆ ಹಾಕಲಿಕ್ಕೆ ಆ ಮಗುವಲ್ಲಿ ಹುಟ್ಟಿರುವಂತದ್ದು. ಆ ಸನಾತನ ಹಿಂದೂ ಧರ್ಮದ ಜಾಗವನ್ನು ರಕ್ಷಣೆ ಮಾಡಲಿಕ್ಕೆ ಅಷ್ಟೇ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಗೆ ಶಕ್ತಿ ಮಾತೆಯರು ಕೊಡಬೇಕು, ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಡಬೇಕು ಅಂತ ಹೇಳಿ, ನೋಟಕ್ಕೆ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ತೇವೆ.